ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ರಾಜೀನಾಮೆ ರಾಮಾಯಣ ಜೋರಾಗಿ ನಡೀತಾ ಇದೆ. ರಾಜೀನಾಮೆ ಕೊಟ್ಟಿರುವಂತಹ ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಕೆ ಮಾಡುವಂತಹ ಕಸರತ್ತು ನಡೆದಿದೆ. ನಿನ್ನೆ ರಾತ್ರಿ 2.5 ಗಂಟೆಗಳ ಕಾಲ ಡಿಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಸಂಧಾನ ನಡೆಸುವಂತಹ ಪ್ರಯತ್ನಗಳು ಆಗಿದೆ. 2.5 ಗಂಟೆ ಮಾತುಕತೆ ನಡೆದರೂ ಕೂಡ ನಿರ್ಧಾರ ಏನು ಅನ್ನೋದು ಇನ್ನೂ ಕೂಡ ಸಸ್ಪೆನ್ಸ್ ಆಗಿ ಉಳ್ಕೊಂಡಿದೆ. ರಾಜೀನಾಮೆ ವಾಪಸ್ ಬಗ್ಗೆ ಯಾವುದೇ ನಿರ್ಧಾರವನ್ನ ರಾಮಲಿಂಗಾರೆಡ್ಡಿ ಅವರು ಮಾಡಿಲ್ಲ. 2.5 ಗಂಟೆಗಳ ಕಾಲ ಡಿಕೆ ಶಿವಕುಮಾರ್ ಅವರು ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಆದ್ರೂ ಕೂಡ ತಮ್ಮ ನಿಲುವಿನ ಬಗ್ಗೆ ಇನ್ನೂ ಕೂಡ ಯಾವುದೇ ವಿಚಾರವನ್ನ ಸಚಿವ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟಪಡಿಸಿಲ್ಲ. ನಿನ್ನೆ ಬೆಳಗ್ಗೆ ರಾಜೀನಾಮೆಯನ್ನ ಮಾಧ್ಯಮಗಳ ಎದುರು ಘೋಷಣೆ ಮಾಡಿದ ನಂತರ ವೆಯ್ಟ್ ಮಾಡಿ. ಏನು ಚರ್ಚೆ ಸರ್? 3 ಗಂಟೆ ಚರ್ಚೆ ಮಾಡಿ. ಇಲ್ಲಪ್ಪ, 11 ಗಂಟೆಗೆ ಬಂದಿದ್ದು. 1 ಗಂಟೆಗೆ ಊಟ ಮಾಡಿಕೊಂಡು ಅಷ್ಟೇ. ಸರ್ ಏನಾದ್ರು ಪೂರಕವಾಗಿದೆಯಾ? ಯಾಕೆಂದ್ರೆ ನಿಮಗೂ ಕೂಡ ಮಾತು ಕೊಟ್ಟಿದ್ರು, ನಮ್ಮ ಮಾಹಿತಿ ಅವರೇ ಒಪ್ಕೊಂಡಿದ್ದಾರೆ. ಅದೆಲ್ಲ ಏನು ಮಾತಾಡಲ್ಲ. ನೀವು ಬಂದಿದ್ದೀರಾ, ನಿಮ್ಗೇನಾದರೂ ಕೊಡ್ಬೇಕಲ್ಲ ವಿಷಯ, ಇಷ್ಟು ಮಾತ್ರ ಮಾತಾಡ್ತೀನಿ. ಏನು ಪ್ರಕಟ ಮಾಡ್ತೀರಾ ಅಂತ ಒಂದು ಕುತೂಹಲ ಇಡೀ ರಾಜ್ಯದ ಜನರ ಈಗ ನಿನ್ನೆ ಶಿವಕುಮಾರು ನಾನು ಇಬ್ಬರು ಮಾತಾಡಿದ್ದೀವಿ ಅಂತ ಹೇಳಿದ್ನಲ್ಲ, ಪಾಸಿಟಿವ್ ಆಗಿದೆಯಾ? ಈಗ ಅದೆಲ್ಲ ಏನು ಮಾತಾಡಲ್ಲ. ಈಗ ಏನಾರ ಭೇಟಿ ಆಗ್ತೀರಾ ಸರ್? ಸುರ್ಜೇವಾಲಾ ಎಲ್ಲಿದ್ದಾರೆ, ಭೇಟಿ ಆಗ್ತೀರಾ? ಇಲ್ಲ ನಿಮ್ಮನ್ನ ಯಾರು ಭೇಟಿ ಆಗ್ತಿದ್ದಾರಾ? ಇಲ್ಲ, ಇವತ್ತು ಏನು ನಂದೇನು ಪ್ರೋಗ್ರಾಮ್ ಏನಿಲ್ಲ, ಇಲ್ಲ ಆಫೀಸಲ್ಲೇ ಇರ್ತೀನಿ. ಸುರ್ಜೇವಾಲಾ ಅವರು ಇದ್ದಾರಾ ಬೆಂಗಳೂರಲ್ಲಿ? ರಾತ್ರಿ ಫೋನಲ್ಲಿ ಮಾತಾಡೋದಂತೆ ಮಾತಾಡ್ಸಿದ್ರು ಅಂತ? ಇಲ್ಲ ಇದ್ರೆ ಬಿಟ್ಟು ಬೇರೆ ಯಾರಾದರೂ ಇಲ್ಲ, ಯಾರು ಸರ್ ಇವತ್ತಿನ ನೆನೆ ಊರಲ್ಲಿ ಇರಲ್ವಲ್ಲ, ಅದರಿಂದ ಯಾರು ಮೀಟ್ ಮಾಡೋಕ್ಕಾಗಲ್ಲ. ಇವತ್ತು ಬಗೆಹರಿಬೋದು ಸರ್? ಗೊತ್ತಿಲ್ಲಪ್ಪ, ಹೇಳಿದ್ದೀನಿ ಅಷ್ಟೇ. ಇವರು ಮಾತಾಡಿದ್ದೀವಿ, ಈಗ ಅವರು ತೀರ್ಮಾನ ತಗೊಂಡು. ನೀವು ಅದೇ ಸ್ಟ್ಯಾಂಡಲ್ಲಿ ಇದ್ದೀರಾ? ಏನು ಮಾತಾಡೋದ್ರ ಬಗ್ಗೆ. ಈಗ ರಾಮಲಿಂಗಾರೆಡ್ಡಿ ಅವರು ಒಂದು ಸ್ಟ್ಯಾಂಡ್ ತಗೊಂಡ್ರೆ ಅದಕ್ಕೆ ಭದ್ರಾಗಿರ್ತಾರೆ ಅಂತ ಸರ್, ಅದೇ ಸ್ಟ್ಯಾಂಡಿಗೆ ಇದ್ದಾರೆ ಹೇಗೆ ಅಂತ ಬರೋಣ. ಇದು ಈಗಷ್ಟೇ ರಾಮಲಿಂಗಾರೆಡ್ಡಿ ಅವರು ನೀಡಿರುವಂತಹ ಪ್ರತಿಕ್ರಿಯೆ. ನಿನ್ನೆ ಡಿಕೆ ಶಿವಕುಮಾರ್ ಅವರ ಸಂಧಾನದ ಬಳಿಕ, ಚರ್ಚೆಯ ಬಳಿಕ ಇವತ್ತು ಬೆಳಿಗ್ಗೆ ಅವರು ಮಾತನಾಡಿದ್ರು, ಈಗಷ್ಟೇ ಮಾತಾಡಿದ್ರು. ಆದರೆ ಯಾವುದೇ ಸಸ್ಪೆನ್ಸ್ ಅನ್ನ ಇಲ್ಲಿವರೆಗೂ ಕೂಡ ಈ ಸಂದರ್ಭದಲ್ಲಿ ಅವರು ಕೂಡ ಬಿಟ್ಟುಕೊಟ್ಟಿಲ್ಲ. ಯಾವುದನ್ನು ಕೂಡ ಇವಾಗ ಹೇಳೋದಿಲ್ಲ ಅನ್ನೋ ಮಾತನ್ನಷ್ಟೇ ಅವರು ಹೇಳ್ತಾ ಇದ್ದಾರೆ. ಏನಾಯಿತು, ತಮ್ಮ ನಿಲುವೇನು, ಯಾವುದನ್ನು ಕೂಡ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟಪಡಿಸ್ತಾ ಇಲ್ಲ. ಮನವೊಲಿಕೆಯ ಬಗ್ಗೆ ಯಾವುದೇ ಗುಟ್ಟನ್ನ ರಾಮಲಿಂಗಾರೆಡ್ಡಿ ಬಿಟ್ಟುಕೊಟ್ಟಿಲ್ಲ. ನಿನ್ನೆ ಸಿಎಂ ಹಾಗೂ ನಾನು ಚರ್ಚೆಯನ್ನ ಮಾಡಿದ್ದೀವಿ, ನೋಡೋಣ ಏನಾಗುತ್ತೆ ಅಂತಷ್ಟೇ ರಾಮಲಿಂಗಾರೆಡ್ಡಿ ಅವರು ಮಾಧ್ಯಮಗಳ ಜೊತೆಗೆ ಮಾತಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ನಾನೀಗ ಏನು ಕೂಡ ಮಾತಾಡಲ್ಲ, ರಾಮಲಿಂಗಾರೆಡ್ಡಿ ಅವರು ಹೇಳಿರುವಂತಹ ಮಾತು. ಸುರ್ಜೇವಾಲಾ ಅವರು ನಿನ್ನೆ ನನ್ನ ಜೊತೆಗೆ ಮಾತಾಡಿಲ್ಲ, ಸಿಎಂ ಏನ್ ಮಾಡ್ತಾರೆ ನೋಡೋಣ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ನಾನು ರಾತ್ರಿ ಚರ್ಚೆ ಮಾಡಿದ್ದೀವಿ ಅಲ್ವಾ, ನೋಡೋಣ, ವೆಯ್ಟ್ ಮಾಡಿ. ಏನು ಚರ್ಚೆ ಸರ್? 3 ಗಂಟೆ ಚರ್ಚೆ ಮಾಡಿ. ಇಲ್ಲಪ್ಪ, 11 ಗಂಟೆಗೆ ಬಂದಿದ್ದು. 1 ಗಂಟೆಗೆ ಊಟ ಮಾಡಿಕೊಂಡು ಅಷ್ಟೇ. ಸರ್ ಏನಾದ್ರು ಪೂರಕವಾಗಿದೆಯಾ? ಯಾಕೆಂದ್ರೆ ನಿಮಗೂ ಕೂಡ ಮಾತು ಕೊಟ್ಟಿದ್ರು, ನಮ್ಮ ಮಾಹಿತಿ ಅವರೇ ಒಪ್ಕೊಂಡಿದ್ದಾರೆ. ಅದೆಲ್ಲ ಏನು ಮಾತಾಡಲ್ಲ. ನೀವು ಬಂದಿದ್ದೀರಾ, ನಿಮ್ಗೇನಾದರೂ ಕೊಡ್ಬೇಕಲ್ಲ ವಿಷಯ, ಇಷ್ಟು ಮಾತ್ರ ಮಾತಾಡ್ತೀನಿ. ಏನು ಪ್ರಕಟ ಮಾಡ್ತೀರಾ ಅಂತ ಒಂದು ಕುತೂಹಲ ಇಡೀ ರಾಜ್ಯದ ಜನರ ಈಗ ನಿನ್ನೆ ಶಿವಕುಮಾರು ನಾನು ಇಬ್ಬರು ಮಾತಾಡಿದ್ದೀವಿ ಅಂತ ಹೇಳಿದ್ನಲ್ಲ, ಪಾಸಿಟಿವ್ ಆಗಿದೆಯಾ? ಈಗ ಅದೆಲ್ಲ ಏನು ಮಾತಾಡಲ್ಲ. ಈಗ ಏನಾರ ಭೇಟಿ ಆಗ್ತೀರಾ ಸರ್? ಸುರ್ಜೇವಾಲಾ ಎಲ್ಲಿದ್ದಾರೆ, ಭೇಟಿ ಆಗ್ತೀರಾ? ಇಲ್ಲ ನಿಮ್ಮನ್ನ ಯಾರು ಭೇಟಿ ಆಗ್ತಿದ್ದಾರಾ? ಇಲ್ಲ, ಇವತ್ತು ಏನು ನಂದೇನು ಪ್ರೋಗ್ರಾಮ್ ಏನಿಲ್ಲ, ಇಲ್ಲ ಆಫೀಸಲ್ಲೇ ಇರ್ತೀನಿ. ಸುರ್ಜೇವಾಲಾ ಅವರು ಇದ್ದಾರಾ ಬೆಂಗಳೂರಲ್ಲಿ? ರಾತ್ರಿ ಫೋನಲ್ಲಿ ಮಾತಾಡೋದಂತೆ ಮಾತಾಡ್ಸಿದ್ರು ಅಂತ? ಇಲ್ಲ ಇದ್ರೆ ಬಿಟ್ಟು ಬೇರೆ ಯಾರಾದರೂ ಇಲ್ಲ, ಯಾರು ಸರ್ ಇವತ್ತಿನ ನೆನೆ ಊರಲ್ಲಿ ಇರಲ್ವಲ್ಲ, ಅದರಿಂದ ಯಾರು ಮೀಟ್ ಮಾಡೋಕ್ಕಾಗಲ್ಲ. ಇವತ್ತು ಬಗೆಹರಿಬೋದು ಸರ್? ಗೊತ್ತಿಲ್ಲಪ್ಪ, ಹೇಳಿದ್ದೀನಿ ಅಷ್ಟೇ. ಇವರು ಮಾತಾಡಿದ್ದೀವಿ, ಈಗ ಅವರು ತೀರ್ಮಾನ ತಗೊಂಡು. ನೀವು ಅದೇ ಸ್ಟ್ಯಾಂಡಲ್ಲಿ ಇದ್ದೀರಾ? ಏನು ಮಾತಾಡೋದ್ರ ಬಗ್ಗೆ. ಈಗ ರಾಮಲಿಂಗಾರೆಡ್ಡಿ ಅವರು ಒಂದು ಸ್ಟ್ಯಾಂಡ್ ತಗೊಂಡ್ರೆ ಅದಕ್ಕೆ ಭದ್ರಾಗಿರ್ತಾರೆ ಅಂತ ಸರ್, ಅದೇ ಸ್ಟ್ಯಾಂಡಿಗೆ ಇದ್ದಾರೆ ಹೇಗೆ ಅಂತ ರಾಮಲಿಂಗಾರೆಡ್ಡಿ ಅವರದ್ದು ಒಂದೇ ಬೇಡಿಕೆ, ಬೆಂಗಳೂರು ಅಭಿವೃದ್ಧಿ ಖಾತೆ ಬೇಕೇ ಬೇಕು ಅನ್ನೋದು. ಅದಕ್ಕಾಗಿ ಪಟ್ಟು ಹಿಡಿದಿದ್ದಾರೆ.
ಡಿ.ಕೆ. ಶಿವಕುಮಾರ್ ಅವರ ಯಾವ ಮಾತಿಗೂ ಕೂಡ ರಾಮಲಿಂಗಾರೆಡ್ಡಿಯವರು ಒಪ್ಪಿಕೊಂಡಿಲ್ವ? ಹಾಗಾದ್ರೆ ನಿನ್ನೆ ರಾತ್ರಿ 2.5 ಗಂಟೆಗಳ ಕಾಲ ಮಾತುಕತೆ ಆಗಿದೆ. ಖಾತೆಯ ಬಗ್ಗೆ ಹೈಕಮಾಂಡ್ ಜೊತೆಗೆ ಚರ್ಚಿಸ್ತೀನಿ ಅನ್ನುವಂಥ ಮಾತನ್ನ ಡಿ.ಕೆ. ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಕೃಷ್ಣ ಬೈರೇಗೌಡಗೆ ನೀಡಿರುವಂತಹ ಖಾತೆಯನ್ನ ರಾಮಲಿಂಗಾರೆಡ್ಡಿ ಅವರಿಗೆ ನೀಡ್ತಾರೆ. ಪರಮೇಶ್ವರ್ ಬಳಿ ಇರುವಂತಹ ಕಂದಾಯ ಕೃಷ್ಣ ಬೈರೇಗೌಡ ಅವರಿಗೆ ಕೊಡ್ತಾರ. ಇದೆಲ್ಲವೂ ಕೂಡ ಸದ್ಯಕ್ಕೆ ಪ್ರಶ್ನಾರ್ಥಕವಾಗಿ ಉಳ್ಕೊಂಡಿದೆ. ಖಾತೆ ಕಗ್ಗಂಟನ್ನ ಬಗೆಹರಿಸೋದಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಏನ್ ಮಾಡ್ತಾರೆ ಇನ್ನೂ ಕೂಡ ಪ್ರಶ್ನಾರ್ಥಕವಾಗಿ ಉಳ್ಕೊಂಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತೇಶ್, ರಾಮಲಿಂಗಾರೆಡ್ಡಿ ಅವರು ತಮ್ಮ ನಿಲುವು ಏನು ಅನ್ನೋದನ್ನು ಇನ್ನೂವರೆಗೂ ಕೂಡ ಸ್ಪಷ್ಟಪಡಿಸಿಲ್ಲ. ಮಾಧ್ಯಮಗಳ ಜೊತೆಗೂ ಕೂಡ ಒಂದು ಸಸ್ಪೆನ್ಸ್ ಅನ್ನು ಉಳಿಸ್ಕೊಂಡ್ರು. ಏನಾಯ್ತು ಹಾಗಾದ್ರೆ ನಿನ್ನೆ ನಡೆದಿರುವಂತಹ ಮೀಟಿಂಗ್ ನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಮುಂದಿನ ನಡೆ ಏನಾಗಿರಬಹುದು? ಏನೇನು ಡೀಟೇಲ್ಸ್ ಈ ಕ್ಷಣಕ್ಕೆ ಲಭ್ಯ ಆಗ್ತಾ ಇದೆ? ಮಧುಕರ್, ತಡರಾತ್ರಿ ಸುಮಾರು 2 ತಾಸು ನಡೆದಂಥ ಸಭೆಯಲ್ಲಿ ಯಾವುದೇ ಒಮ್ಮತಕ್ಕೆ ಬಂದಿಲ್ಲ ಅನ್ನೋದು ಸ್ಪಷ್ಟ. ರಾಮಲಿಂಗಾರೆಡ್ಡಿ ಅವರಿಗೆ ಬೇರೆ ಖಾತೆಯನ್ನು ಕೊಡುವಂಥ, ಅಂದರೆ ಜಲಸಂಪನ್ಮೂಲ ಬಿಟ್ಟು ಬೇರೆ ಖಾತೆಯನ್ನು ಕೊಡುವ ಬಗ್ಗೆಯೂ ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೆ ರಾಮಲಿಂಗಾರೆಡ್ಡಿ ಸುತಾರಾಮ್ ಒಪ್ಪಿಲ್ಲ. ಕೊಡೋದಿದ್ರೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಮಾತ್ರ ಕೊಡಿ ಅನ್ನುವಂತಹ ಪಟ್ಟನ್ನು ಮುಂದುವರಿಸಿದ್ದಾರೆ. ಸಿಎಂ ಮುಂದೆಯೂ ಕೂಡ ಇದೇ ನಿಲುವನ್ನು ಕೂಡ ತಿಳಿಸಿದ್ದಾರೆ. ಜೊತೆಗೆ ಈಗ ಖಾತೆ ಬದಲಾವಣೆ ಮಾಡುವಂಥ ತೀರ್ಮಾನ ಇರ್ಬೋದು ಅಥವಾ ಹೆಚ್ಚುವರಿಯಾಗಿ ಖಾತೆ ಕೊಡುವಂಥ ತೀರ್ಮಾನ ಇರ್ಬೋದು, ಇದೆಲ್ಲವೂ ಕೂಡ ಹೈಕಮಾಂಡ್ನ ಗಮನಕ್ಕೆ ತಾರದೆ ಅಥವಾ ಹೈಕಮಾಂಡ್ನ ಅನುಮತಿ ಇಲ್ಲದೆ ಏಕಾಏಕಿ ಸಿಎಂ ಡಿ.ಕೆ. ಶಿವಕುಮಾರ್ ಆ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಕಾರಣ ಈ ಖಾತೆ ಹಂಚಿಕೆ, ಮೊದಲ ಹಂತದಲ್ಲಿ ಸಚಿವರಾಗುವಂತಹ ಆಯ್ಕೆ, ಇದೆಲ್ಲವೂ ಕೂಡ ಹೈಕಮಾಂಡ್ ನಾಯಕರೇ ತೀರ್ಮಾನವನ್ನು ತೆಗೆದುಕೊಂಡಿರೋದು. ಹಾಗಾಗಿ ಈಗ ಹೈಕಮಾಂಡ್ ನಾಯಕರು ತೆಗೆದುಕೊಂಡಿರುವಂಥ ಖಾತೆ ಹಂಚಿಕೆ ತೀರ್ಮಾನದಲ್ಲಿ ಸಿಎಂ ಹಸ್ತಕ್ಷೇಪ ಮಾಡೋದಕ್ಕೆ ಆಗ್ತಾ ಇಲ್ಲ. ಒಂದು ವೇಳೆ ಅವರ ಕೈಯಲ್ಲೇ ಪರಮಾಧಿಕಾರ ಇದ್ದಿದ್ರೆ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಬಿಟ್ಟಿರೋರು ಇಷ್ಟೊತ್ತಿಗಾಗಲೇ. ಆದರೆ ಹಾಗೆ ನಿನ್ನೆ ಸಭೆ ನಡೆದ ಬಳಿಕ ಹೈಕಮಾಂಡ್ ಜೊತೆಗೆ ನಾನು ಖಾತೆ ಬದಲಾವಣೆ ವಿಚಾರದ ಬಗ್ಗೆ ಮಾತನಾಡ್ತೀನಿ, ಹೈಕಮಾಂಡ್ ಅನುಮತಿಸಿದ್ರೆ ಆ ಖಾತೆ ಬದಲಾವಣೆಯನ್ನು ಮಾಡಿ ತೀರ್ಮಾನವನ್ನು ಕೈಗೊಳ್ತೀನಿ, ತಮಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೊಡೋದಾಗಿಯೂ ಕೂಡ ಭರವಸೆಯನ್ನು ಕೊಟ್ಟು ಬಂದಿದ್ದಾರೆ. ಅಂದರೆ ಹೈಕಮಾಂಡ್ ಒಪ್ಪಿದರೆ ಮಾತ್ರ. ಹೈಕಮಾಂಡ್ ಒಪ್ಪದೇ ಇದ್ರೆ ಏನು, ಇನ್ನೂ ಒಂದು ಸೂತ್ರವನ್ನು ಕೂಡ ಡಿ.ಕೆ. ಶಿವಕುಮಾರ್ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಅದು ಕೃಷ್ಣ ಬೈರೇಗೌಡರು ಬಳಿ ಇರುವಂತಹ ಬೆಂಗಳೂರು ಅಭಿವೃದ್ಧಿ ಖಾತೆ, ಈಗ ಹಂಚಿಕೆ ಆಗಿರುವಂಥ ಖಾತೆಯನ್ನು, ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಿಸೋದು, ಪರಮೇಶ್ವರ್ ಬಳಿ ಇರ್ತಕ್ಕಂಥ ಕಂದಾಯ ಖಾತೆಯನ್ನು ಕೃಷ್ಣ ಬೈರೇಗೌಡರಿಗೆ ಕೊಡೋದು, ಪರಮೇಶ್ವರ್ ಅವರಿಗೆ ಕಂದಾಯ ತೆಗೆಯೋದ್ರಿಂದ ಅವರಿಗೆ ಸಮಾಜ ಕಲ್ಯಾಣ ಖಾತೆಯನ್ನು ಕೊಡುವಂತಹ ಒಂದು ಪ್ಲಾನ್ ಅನ್ನು ಕೂಡ ಇಟ್ಕೊಂಡಿದ್ದಾರೆ. ಸೊ ಇದರ ಬಗ್ಗೆಯೂ ಕೂಡ ಚರ್ಚೆ ನಡೆದಿದ್ದಾರೆ. ಅಂದರೆ ಇದೆಲ್ಲದಕ್ಕೂ ಕೂಡ ಫೈನಲ್ ಕನ್ಕ್ಲೂಷನ್ ಅಥವಾ ಫೈನಲ್ ಡಿಸಿಷನ್ ತೆಗೆದುಕೊಳ್ಬೇಕಾಗಿರುವಂಥದ್ದು ಹೈಕಮಾಂಡ್ ನಾಯಕರು ಒಂದು ವೇಳೆ ಈಗ ರಾಮಲಿಂಗಾರೆಡ್ಡಿ ಪಟ್ಟು ಹಿಡಿದ್ರು ಅನ್ನುವ ಕಾರಣಕ್ಕಾಗಿ ಹೈಕಮಾಂಡ್ ನಿಲುವನ್ನು ತೆಗೆದುಕೊಳ್ತು, ಆಯಿತು ಅವರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆನೇ ಕೊಡಿ ಅಂತ ಏನಾದರೂ ಆದರೆ ಹೈಕಮಾಂಡ್ ರಾಮಲಿಂಗಾರೆಡ್ಡಿಯವರ ಹಠಕ್ಕೆ ಮಣಿತು ಅನ್ನುವ ರೀತಿ ಒಂದು ಸಂದೇಶ ಕೂಡ ರವಾನೆಯಾಗುತ್ತೆ. ಸೊ ಇದನ್ನು ಹೈಕಮಾಂಡ್ ಸಹಿಸೋಕೆ ರೆಡಿ ಇದೆಯಾ ಇನ್ನೂ ಕೂಡ ಗೊತ್ತಿಲ್ಲ. ಅದರ ಬಗ್ಗೆ ಸಿಎಂ ಯಾವ ರೀತಿ ಹೈಕಮಾಂಡ್ ನಾಯಕರನ್ನ ಮನವೊಲಿಸ್ತಾರೆ ಅಥವಾ ಅವರ ವಿಶ್ವಾಸವನ್ನು ಗಳಿಸ್ತಾರೆ ಅಥವಾ ಅವರ ಅನುಮತಿಯನ್ನು ಪಡಿತಾರೆ ಅನ್ನೋದರ ಮೇಲೆ ನಿಂತಿದೆ. ಒಟ್ಟಿನಲ್ಲಿ ರಾಮಲಿಂಗಾರೆಡ್ಡಿ ಮಾತ್ರ ಪಟ್ಟು ಸಡಿಲಿಸಿಲ್ಲ. ಅವರು ಪಟ್ಟು ಸಡಿಲಿಸೋದೇ ಆಗಿದ್ದಿದ್ರೆ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿಯೇ ಉದ್ಭವ ಆಗ್ತಾ ಇರಲಿಲ್ಲ. ಹಾಗಾಗಿ ಅವರು ಪಟ್ಟು ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡಲೇಬೇಕು ಅನ್ನುವಂಥದ್ದು. ಹೀಗಾಗಿ ಹೈಕಮಾಂಡ್ನ ಅನುಮತಿಯ ಬಳಿಕ ಅಥವಾ ಹೈಕಮಾಂಡ್ನ ಗ್ರೀನ್ ಸಿಗ್ನಲ್ನ ಬಳಿಕ ಅಷ್ಟೇ ಸಿಎಂ ಕೂಡ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದರ್ವೈಸ್ ಈ ಖಾತೆ ಕಗ್ಗಂಟು ಮುಂದುವರಿಯುವಂಥ ಲಕ್ಷಣಗಳೇ ಹೆಚ್ಚಾಗಿ ಕಾಣ್ತಾ ಇದೆ. ಮಧುಕರ್, ಮಾರುತೇಶ್, ಇದೀಗ ಕೃಷ್ಣ ಬೈರೇಗೌಡ ಬಳಿ ಇರುವಂತಹ ಬೆಂಗಳೂರು ನಗರಾಭಿವೃದ್ಧಿಯನ್ನ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಬೇಕು ಅನ್ನುವಂಥ ನಿರ್ಧಾರವನ್ನೇನಾದರೂ ತೆಗೆದುಕೊಂಡ್ರೆ ಅದು ಮತ್ತಷ್ಟು ಮೆಸ್ ಆದಂತಾಗೋದಿಲ್ವಾ? ಅಲ್ಲ, ಈಗ ಒಂದು ವೇಳೆ ಈಗ ಕೃಷ್ಣ ಬೈರೇಗೌಡರ ಹಂಚಿಕೆ ಆಗಿರುವಂಥ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ತೆಗೆದು ರಾಮಲಿಂಗಾರೆಡ್ಡಿ ಅವರಿಗೆ ಕೊಡೋದೇ ಆದರೆ ಕೃಷ್ಣ ಬೈರೇಗೌಡರು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ, ಅದಕ್ಕೆ ಸಹಮತ ವ್ಯಕ್ತಪಡಿಸ್ತಾರಾ ಅಥವಾ ಪರಮೇಶ್ವರ್ ಅವ್ರ ಬಳಿ ಇರ್ತಕ್ಕಂಥ ಕಂದಾಯವನ್ನೇ ವಾಪಸ್ ಕೃಷ್ಣ ಬೈರೇಗೌಡರಿಗೆ ಕೊಟ್ಟರೆ ಕಂದಾಯ ಖಾತೆಗೆ ಅವರು ತೃಪ್ತಿ ಪಡ್ತಾರೆ? ಯಾಕಂದರೆ ಕಳೆದ ಬಾರಿ ಕಂದಾಯ ಖಾತೆಯನ್ನು ನಿಭಾಯಿಸಿದ್ದಾರೆ, ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ, ಇನ್ನೂ ಕೂಡ ಕೆಲಸ ಮಾಡೋದು ಬಾಕಿ ಇದೆ, ಅವರು ಸಮಾಧಾನಗೊಳ್ಬೋದಾ? ಅಥವಾ ಕಂದಾಯನೇ ಬೇಕು ಅಂತ ಪಟ್ಟು ಹಿಡಿದಂಥ ಪರಮೇಶ್ವರ್ ಅವರಿಂದ ಕಂದಾಯ ಖಾತೆಯನ್ನು ವಾಪಸ್ ಪಡೆದರೆ ಅವರು ಯಾವ ನಿಲುವನ್ನು ತೆಗೆದುಕೊಳ್ಬೋದು? ಈ ಥರದ ಕಾಂಪ್ಲಿಕೇಶನ್ಸ್ಗಳು ಇದ್ದೇ ಇದೆ. ಆದರೆ ಎಲ್ಲದಕ್ಕೂ ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದೇ ಕುತೂಹಲವಾಗಿ ಕಾಣ್ತಾ ಇರೋದು. ಮತ್ತು ಬೆಂಗಳೂರಿನ ಅಭಿವೃದ್ಧಿ ಖಾತೆಯ ವಿಚಾರದಲ್ಲಿ ರಾಮಲಿಂಗಾರೆಡ್ಡಿ ಅವರು ಎಷ್ಟು ಪರ್ಟಿಕ್ಯುಲರ್ ಆಗಿದ್ದಾರೆ ಆ ಖಾತೆಯ ಬಗ್ಗೆ ಅನ್ನೋದಕ್ಕೆ ಅವರು ನಿನ್ನೆ ಬಹಿರಂಗವಾಗಿ ರಾಜೀನಾಮೆ ಪತ್ರವನ್ನು
ತೋರಿಸಿ ರಾಜೀನಾಮೆ ಅಂದರೆ ಕಾರ್ಯಕರ್ತರ ಎದುರೇ ರಾಜೀನಾಮೆ ಪತ್ರಕ್ಕೆ ಸಹಿ ಹಾಕಿಸಿ ಕಳಿಸ್ಕೊಟ್ಟಿದೆಯಲ್ಲ, ಇದನ್ನು ರಾಮಲಿಂಗಾರೆಡ್ಡಿಯಿಂದ ಬಹುಶಃ ಡಿ ಕೆ ಶಿವಕುಮಾರ್ ಅವರು ನಿರೀಕ್ಷೆ ಮಾಡಿರಲಿಲ್ಲ, ರಾಜ್ಯ ನಾಯಕರು ನಿರೀಕ್ಷೆ ಮಾಡಲಿಲ್ಲ, ಬಹುಶಃ ಹೈಕಮಾಂಡ್ ನಾಯಕರು ಕೂಡ ಈ ರೀತಿಯಾದಂಥ ಬೆಳವಣಿಗೆಯನ್ನು ನಿರೀಕ್ಷೆ ಮಾಡಿಲ್ಲ. ಆ ಕಾರಣಕ್ಕಾಗಿ ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸೋದು ದೊಡ್ಡ ರೀತಿಯ ಸವಾಲಾಗಿದೆ. ಡಿ ಕೆ ಶಿವಕುಮಾರ್ ಈ ಸವಾಲನ್ನು ಹೇಗೆ ಗೆಲ್ತಾರೆ ಮತ್ತು ಈ ಸವಾಲನ್ನು ಮೆಟ್ಟಿ ಮುಂದಕ್ಕೆ ಹೇಗೆ ಹೋಗ್ತಾರೆ, ಯಾಕಂದರೆ 2ನೇ ಹಂತದ ವಿಸ್ತರಣೆಗಳಾಗಬೇಕು, ಅಲ್ಲಿ ಯಾರ್ಯಾರ ಪರಿಸ್ಥಿತಿ ಏನಿದೆಯೋ ಗೊತ್ತಿಲ್ಲ. ಇನ್ನು ಮುನಿಯಪ್ಪ ಅವರ ಖಾತೆ ಬದಲಾವಣೆ ಮಾಡ್ತೀವಿ ಅನ್ನುವ ರೀತಿಯಲ್ಲಿ ಹೈಕಮಾಂಡ್ ನಾಯಕರು ಮಾತನಾಡಿದ್ದಾರೆ. ಅದೇನಾದರೂ ಆಗುತ್ತಾ, ಆ ಪ್ರಶ್ನೆಗಳು ಇದ್ದಾವೆ. ಒಟ್ಟಿನಲ್ಲಿ ಖಾತೆ ಹಂಚಿಕೆ ಮತ್ತು 2ನೇ ಹಂತದ ಸಂಪುಟ ವಿಸ್ತರಣೆ ಸಿಎಂ ಪಾಲಿಗೆ ದೊಡ್ಡ ತಲೆನೋವಾಗಿದೆ ಅನ್ನೋದರಲ್ಲಿ ಎರಡು ಅನುಮಾನ ಇಲ್ಲ. ಮತ್ತು ಹೈಕಮಾಂಡ್ ನಾಯಕರಿಗೂ ಕೂಡ ನಾವು ನಿರ್ಧಾರ ತೆಗೆದುಕೊಂಡ್ರೆ ರಾಜ್ಯ ನಾಯಕರು ಒಪ್ಕೊಳ್ಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದಂಥ ಹೈಕಮಾಂಡ್ ನಾಯಕರಿಗೂ ಕೂಡ ರಾಮಲಿಂಗಾರೆಡ್ಡಿಯವರ ಈ ತೀರ್ಮಾನ ಒಂದು ರೀತಿ ಶಾಕ್ ಕೊಟ್ಟಿದೆ. ರಾಜ್ಯ ನಾಯಕರ ಅಭಿಪ್ರಾಯಗಳನ್ನು ಆಲಿಸಬೇಕು, ರಾಜ್ಯ ನಾಯಕರ ಅಭಿಪ್ರಾಯದ ಅಥವಾ ಅವರ ಮನಸ್ಸಿನಲ್ಲಿ ಏನಿದೆ ತಿಳ್ಕೊಂಡು ತೀರ್ಮಾನಗಳನ್ನು ಕೈಗೊಳ್ಳಬೇಕು ಅನ್ನೋದಕ್ಕೆ ಇದೊಂದು ಪಾಠ ರೀತಿಯೂ ಕಾಣಿಸ್ತಾ ಇದೆ ಹೈಕಮಾಂಡ್ ನಾಯಕರಿಗೆ. ಮಧುಕರ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.